ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸಣ್ಣ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆ ಬಂತು ಅಂದರೆ ನಾವು ಮಳೆಗಾಲಕ್ಕೆ ಬೇಕಾಗುವಂತಹ ಹಪ್ಪಳ ಸಂಡಿಗೆ ಎಲ್ಲ ಮಾಡಿಡುವಂತಹ ಸಮಯ. ಇವತ್ತು ನಾವು ಮನೆಯಲ್ಲಿ ಬೆಳೆದಂಥ ಎಕ್ಸ್ಟ್ರಾ ತೊಂಡೆಕಾಯಿಯನ್ನು ಹಾಳು ಮಾಡೋ ಬದಲು ಅದನ್ನು ಒಣಗಿಸಿ ಇಟ್ಕೊಂಡ್ರೆ ನಮಗೆ ಮಳೆಗಾಲಕ್ಕೆ ಸಂಡಿಗೆ ರೂಪದಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳಿಕ್ಕಾಗ್ತದೆ. ಪಲ್ಯ ಇಲ್ಲದಾಗ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಹುರಿದು ಉಪಯೋಗಿಸಿಕೊಳ್ಬೋದು. ಹಾಗೆ ಒಂದಷ್ಟು ಹೆಚ್ಚಿಗೆ ಇರೋ ತೊಂಡೆಕಾಯನ್ನೆಲ್ಲ ಕೊಯ್ದು ತರ್ತಾ ಇದ್ದೇನೆ. ದಿನಗಳು ಒಂದೇ ಪದಾರ್ಥ ಮಾಡಿ ಮಾಡಿ ಬೋರ್ ಆಗುವಾಗ ಅದನ್ನು ಹೆಚ್ಚಿಗೆ ಇರೋದನ್ನೆಲ್ಲ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಅದನ್ನು ಹುರಿದು ಮಾಡಿಕೊಳ್ಬೋದು. ಅಥವಾ ಮಕ್ಕಳಿಗೆ ಹಾಗೆ ತಿನ್ನಲಿಕ್ಕೆ ಕೂಡ ಕೊಡ್ಬೋದು. ಯಾವುದೇ ಅದರಲ್ಲಿ ಕೆಮಿಕಲ್ಸ್ ಇರೋದಿಲ್ಲ, ಯಾಕೆಂದ್ರೆ ನಾವು ಮನೆಯಲ್ಲೇ ಬೆಳೆದಿರ್ತೇವಲ್ವ. ಹಾಗಾಗಿ ಇದರಲ್ಲಿ ನೋಡಿ, ನಾನು ಮೊನ್ನೆ ಎಲ್ಲ ಕೊಯ್ದಿಟ್ಟದ್ದು ಕೆಲವು ಹಣ್ಣಾಗಿದೆ. ಅದರಲ್ಲಿ ಸ್ವಲ್ಪ ಹಣ್ಣಾದರೆ ಕೂಡ ಆಗ್ತದೆ ಅದು. ಈಗ ಕಾಯಿ ಇದ್ದರೆ ಕೂಡ ಒಳ್ಳೆಯದಾಗ್ತದೆ, ಕಾಯಿ ಆದಷ್ಟು ಒಳ್ಳೆಯದಾಗ್ತದೆ. ಹಣ್ಣಾದರೂ ಒಂದು ಸ್ವಲ್ಪ ಹಣ್ಣಾದರೂ ಏನು ತೊಂದರೆ ಆಗೋದಿಲ್ಲ. ಅದನ್ನು ನೋಡಿ, ಈ ಥರ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಳಿ. ಉದ್ದಕ್ಕೆ, ಅಡ್ಡಕ್ಕೆ, ರೌಂಡಿಗೆ ಹೇಗೆ ಬೇಕು ನಿಮಗೆ ಹಾಗೆ ಕಟ್ ಮಾಡಿಕೊಳ್ಬೋದು. ಒಣಗಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಬೇಯಿಸಲಿಕ್ಕೆಲ್ಲ ಎಂತ ಇಲ್ಲ, ಇದಕ್ಕೆ ಗ್ಯಾಸ್ ಬೇಕು ಅಂತಿಲ್ಲ, ಎಂತ ಕೂಡ ಇಲ್ಲದೇ ನಾವು ರೆಡಿ ಮಾಡಿ ಇಟ್ಕೊಳ್ಬೋದು. ಇದಕ್ಕೆ ನೋಡಿ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರಕ್ಕೆ ಹಾಕಿ, ಸ್ಟೀಲ್ ಪಾತ್ರ ನಡೀತದೆ, ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನೊಂದು ಪಾತ್ರಕ್ಕೆ ಹಾಕ್ಕೊಂಡು ನೋಡಿ, ಈ ಥರ ಗುಂಡಿ ಇದ್ದರೆ ಒಳ್ಳೆಯದು, ಅದನ್ನು ನಮಗೆ ಮಗಚಲಿಕ್ಕೆ ಸುಲಭ ಆಗ್ತದೆ. ಎಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ತುಂಬ ಏನು ಉಪ್ಪು ಹಾಕೋದು ಬೇಡ, ಯಾಕೆಂದರೆ ಅದು ಹುರಿಯುವಾಗ ಮತ್ತು ಕಂಡಬಟ್ಟೆ ಉಪ್ಪು ಹಾಕ್ತದೆ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಕು. ನಾನಿಲ್ಲಿ ನೋಡಿ ಕರೆಕ್ಟಾಗಿ ಒಂದು ಹಿಡಿಯಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಸಾಧಾರಣ ಒಂದು 5 kg ತೊಂಡೆಕಾಯಿ ಇತ್ತು, ಅದಕ್ಕೆ ಒಂದು ಹಿಡಿಯಷ್ಟು ಉಪ್ಪು ಸಾಕಾಗ್ತದೆ. ಇದನ್ನು ಕೈಯಲ್ಲೇ ಚೆನ್ನಾಗಿ ಮಗಚಿಕೊಳ್ಬೇಕು, ಯಾಕೆಂದರೆ ಎಲ್ಲ ಹೋಳಿಗೆ ಕೂಡ ಉಪ್ಪು ಸರಿಯಾಗಿ ಎಳ್ಕೊಳ್ಬೇಕು. ಇಲ್ಲದಿದ್ದರೆ ಪಾತ್ರಕ್ಕೆ ಹಾಕಿ ನೋಡಿ, ಈ ಥರ ಅದನ್ನು ಮಗಚಿಕೊಳ್ಬೋದು. ಆದರೆ ಕೈಯಲ್ಲಿ ಮಾಡಿದ್ರೆ ಕರೆಕ್ಟಾಗಿ ಎಲ್ಲದಕ್ಕೆ ಕೂಡ ಎಳೀತದೆ ಅದು. ಇದನ್ನು ಹಾಗೆ ಓವರ್ ನೈಟ್ ಹಾಗೇ ಬಿಡಬೇಕು. ಅಂದರೆ ಸಾಯಂಕಾಲ ನೀವು ಊಟ ಆದ ನಂತರ ಅದನ್ನು ಕಟ್ ಮಾಡಿ ಹೀಗೆ ಉಪ್ಪು ಹಾಕಿಟ್ರೆ ಮಾರನೇ ದಿನ ನೀವು ಅದನ್ನು ಬಿಸಿಲಿಗೆ ಹಾಕ್ಬೋದು. ಇಲ್ಲ ಬೆಳಿಗ್ಗೆ ಹಾಕಿಟ್ರೆ ಸ್ವಲ್ಪ ಕಡಿಮೆ ಉಪ್ಪು ಹಾಕಿದರೆ ಬೆಳಿಗ್ಗೆ ಹಾಕಿ ಪುರ್ಸೊತ್ತಿರುವಾಗ ಕಟ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ನೋಡಿ ಒಂದು ಪ್ಲಾಸ್ಟಿಕ್ ತಗೊಂಡಿದ್ದೇನೆ. ನಿಮಗೆ ಯಾವುದ್ರ ಮೇಲೆ, ಬಟ್ಟೆ ಸೀರೆ ಮೇಲೆ ಕೂಡ ಹಾಕ್ಕೊಳ್ಬೋದು, ಬಿಳಿ ಪಂಚೆ ಮೇಲೆ ಕೂಡ ಹಾಕ್ಕೊಳ್ಬೋದು. ಸ್ಟೀಲಿನ ಬಟ್ಲುಗಳು, ಪ್ಲೇಟುಗಳು ಇದ್ದರೆ ಅದರಲ್ಲಿ ಹಾಕ್ಕೊಳ್ಬೋದು. ಇಲ್ಲ ಹಾಳೆ, ನಮಗೆ ಹಳ್ಳಿಯಲ್ಲಿ ಅಡಿಕೆ ಮರದ ಹಾಳೆ ಇರ್ತದೆ, ಅದರಲ್ಲಿ ಕೂಡ ಹಾಕ್ಕೊಳ್ಬೋದು. ಎಲ್ಲವನ್ನು ಕೂಡ ನೀರು ಸೋಸಿ, ಅದರಲ್ಲಿ ನೀರು ಬರ್ತದೆ ಬೆಳಿಗ್ಗೆ ಆಗುವಾಗ, ತೊಂಡೆಕಾಯಿಂದ ಉಪ್ಪು ಹಾಕಿದ ಕಾರಣ ನೀರು ಎಳೆದಿರ್ತದೆ. ಆ ನೀರನ್ನು ಸೋಸಿ ನೋಡಿ, ಈ ಥರ ಒಂದೊಂದಾಗಿ ಬಿಡಿ ಬಿಡಿಯಾಗಿ ಅದನ್ನು ಒಣಗಲಿಕ್ಕೆ ಹಾಕಬೇಕು. ಸಾಯಂಕಾಲದಷ್ಟೊತ್ತಿಗೆ ನೋಡಿ ಇಷ್ಟು ಒಣಗಿ ರೆಡಿ ಆಗ್ತದೆ. ಅಷ್ಟು ಬಿಸಿಲುಂಟೀಗ ನೋಡಿ, ಒಂದು ಸ್ವಲ್ಪ ಗರಿ ಗರಿ ಆಗಿದೆ ಕೆಲವೆಲ್ಲ. ಒಂದು ವಾರ ಆಗುವಾಗ ನಿಮಗೆ ಎಷ್ಟು ಗರಿ ಗರಿಯಾಗಿ ಬೇಕೋ ಅಷ್ಟು ಗರಿ ಗರಿಯಾಗಿ ಸಿಗ್ತದೆ. ಹೆಚ್ಚಂದರೆ ಒಂದು 3 ರಿಂದ 4 ದಿವಸ ಒಣಗಿಸಿದ್ರೆ ಸಾಕಾಗ್ತದೆ ಈಗಿನ ಬಿಸಿಲಿಗೆ. ನೋಡಿ 3 ದಿನದಲ್ಲಿ ಇದು ಇಷ್ಟು ಒಣಗಿ ರೆಡಿ ಆಯಿತು. ಬಿಸಿಲು ಕಮ್ಮಿ ಉಂಟು ಅಂತ ಹೇಳಿದ್ರೆ 1 ವಾರ ಬೇಕಾಗ್ತದೆ. ನಮಗೆ ಈಗಿರುವ ಇಲ್ಲಿ ಬಿಸಿಲಲ್ಲಿ 37-38 ಡಿಗ್ರಿ ಸೆಲ್ಸಿಯಸ್ ಉಂಟು ಬಿಸಿಲು. ಆ ಬಿಸಿಲಲ್ಲಿ ನೋಡಿ 3 ದಿನದಲ್ಲಿ ಒಣಗಿ ರೆಡಿ ಆಯಿತು. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನಾನೀಗ ಅದನ್ನು ಹುರಿದು ತೋರಿಸ್ತೇನೆ ಎಂತ ಆಗ್ತದೆ ಅಂತ ಹೇಳಿಕೊಂಡು. ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರುವಲ್ಲಿವರೆಗೆ ಅದನ್ನು ಹುರಿದು ತೆಗೆದ್ರೆ ಆಯಿತು. ನಿಮಗೆ ಗರಿ ಗರಿಯಾದ ತೊಂಡೆಕಾಯಿ ಸಂಡಿಗೆ ರೆಡಿ ಆಯಿತು. ಇದನ್ನು ಸಾಯಂಕಾಲ ಚಾಟಾಗಿ ಕೂಡ ಉಪಯೋಗಿಸಿಕೊಳ್ಬೋದು. ಮೇಲಿಂದ ಒಂದು ಸ್ವಲ್ಪ ಈರುಳ್ಳಿ, ಹಾಗೆಯೇ ಟೊಮ್ಯಾಟೊ, ಸೇವು ಎಲ್ಲ ಹಾಕ್ಕೊಂಡು ಮೇಲಿಂದ ಒಂದು ಸ್ವಲ್ಪ ಸಾಸ್ ಎಲ್ಲ ಹಾಕ್ಕೊಂಡ್ರೆ ಸಾಯಂಕಾಲ ಚಾಟಾಗಿ ಕೂಡ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ಬೋದು. ರುಚಿಯಾದ ಹೆಲ್ದಿಯಾದ ತೊಂಡೆಕಾಯಿ ಸಂಡಿಗೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಹಾಗೆಯೇ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಕೂಡ ನೀವು ಫಾಲೋ ಮಾಡಲಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.